ಬರಲ್ಲ ಈ ಬಿಜೆಪಿ ಅವರಿಗೆ ಹಾಗೆ ಅಷ್ಟೇ. ನೆಹರು ಸತ್ತು ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷ ಆಯ್ತು ನೆಹರು ಅವರ ಸತ್ತು. ಇವತ್ತು ಅವ್ರು ನೆಹರು ಅವರು ವಿಚಾರ ಮಾಡ್ತಾ ಇರ್ತಾರೆ. ಆಮೇಲೆ ನೆಹರು ಅವರು ಈ ದೇಶಕ್ಕೆ ಅವರ ಇಡೀ ಆಸ್ತಿಯನ್ನು ಬರ್ಕೊಟ್ಟವರು. ಇವ್ರು BJP ಅವರೇನು ಅವ್ರ ಆಸ್ತಿನ ಯಾರೂ ದೇಶಕ್ಕೆ ಬರ್ಕೊಟ್ಟಿಲ್ಲ. ನೆಹರು ಅವರು ಅವ್ರ ಕುಟುಂಬದ ಆಸ್ತಿಯನ್ನು ಇಡೀ ದೇಶಕ್ಕೆ ಬರ್ಕೊಟ್ಟವರು. 10 ವರ್ಷಗಳ ಕಾಲ ಜೈಲಲ್ಲಿದ್ದವರು. ಏನಂತ ಹೇಳಿದರೆ, ಈ ಕ್ಷಣಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ CM ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಶಾಸಕರ ಸಪೋರ್ಟ್ ಇದೆ. ಆದರೆ DK ಶಿವಕುಮಾರ್ ಅವರಿಗೆ ಇದು ಶಾಸಕ ಅವರಿಗೂ ಇದೆ. ಅಂದರೆ ಇದರ ಅರ್ಥ ಏನು? ಈ ಕ್ಷಣದಲ್ಲಿ ಮುಂದೆ ಆದರೂ ಚೇಂಜ್ ಆಗ್ಬೋದಾ ಅಂತ. ಒಂದು ನಿಮಿಷ ಇರಿ. ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರು ಸೇರಿಸಿ ಎಲ್ಲರ ಬೆಂಬಲ ಇದೆ. ಅಲ್ಲ, ಅವ್ರು ಹೇಳ್ತಾ ಇರೋದು, ಅವ್ರು ನನ್ನ ಮಾತು ಕೇಳಿ ನೀವು. ಅವ್ರು ಹೇಳಿದ್ದಕ್ಕೆ ನಾನು ಕಾಮೆಂಟ್ ಮಾಡಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಸಪೋರ್ಟ್ ಇದೆ, ಅದು ಮುಂದೆ ಚೇಂಜ್ ಆಗ್ಬೋದಂತ ಅವ್ರದ್ದೊಂದು ಹಿಂಟ್ ಇದೆ. ಹಾಗಾದ್ರೆ ಈಗ ಆ ಥರದ್ದು ಏನೂ ಆಗಲ್ಲ. ಸಿದ್ದರಾಮಯ್ಯವರೇ ಭಾಳ ಸ್ಪಷ್ಟವಾಗಿ ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ನಿಮಿಷ ಇರಿ. ಯಾವ ಸಮಾವೇಶ? ಅಯ್ಯೋ, ಮಾಡಲೇಬೇಕು. ಸರ್ಕಾರ ಇರೋವರೆಗೂ ಮಾಡಲೇಬೇಕು. ಸಮಾವೇಶ ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು. ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ತಿಳಿಸ್ತಾ ಇರಬೇಕು. ನಾವು ಯಾಕೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ, ನಾವು ಸಾಧನೆ ಮಾಡಿದ್ದೀವಿ. ಬಿಜೆಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಸಾಧನಾ ಸಮಾವೇಶ ಮಾಡಲಿಲ್ಲ? ಅವ್ರೇನು ಸಾಧನೆ ಮಾಡಿರಲಿಲ್ಲ. ಈಗ ಮೈಸೂರು ಭಾಗದಲ್ಲಿ, ಒಕ್ಕಲಿಗರ ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ CM ಅವರು ಮುಂದಾಗ್ತಾ ಇರುವಂಥದ್ದು. ಈಗ ಹೆಡ್ ಆ್ಯಂಡ್ ಟೈಲ್ CM DCM ಇಬ್ಬರು ಹೆಡ್ ಆ್ಯಂಡ್ ಟೈಲ್ ಇದ್ದಂಗೆ, ಒಂದೇ ಕಾಯಿನವರು. ಯಾಕೆ ತಲೆ ಕೆಡಿಸ್ಕೊಳ್ತೀರ ನೀವು? ಮಾತಿನ ನಂತರ ಬಲ ಹೆಚ್ಚಿಸಿಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆಯಾ? ಈಗ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ? DK ಶಿವಕುಮಾರ್ ಅವರು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ? ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಅದು ಏನೋ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಅವ್ರು ದೈವ ಭಕ್ತರಲ್ಲ, ಎಲ್ಲ ಮಹಾರಾಷ್ಟ್ರದಲ್ಲೆಲ್ಲ ಪೂಜೆಗೆ ಹೋಗಿದ್ದಾರೆ.